ಎಲ್ಲ ಹೋಗ್ತಿದೀವಿ ನಾವು ಕಟೀಲು ದೇವಸ್ಥಾನಕ್ಕೆ. ಅನ್ನ ತಿನ್ನಸಕ್ಕೆ ಪಾಪುಗೆ ಅನ್ನ ತಿನ್ಸಕ್ಕ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಫ್ಯಾಮಿಲಿ ಸಮೇತರಾಗಿ ಹೊರಟಿರೋದು ದೇವಸ್ಥಾನಕ್ಕೆ. ಅದು ನನ್ನ ಮೋಸ್ಟ್ ಫೇವ್ರೆಟ್ ದೇವಸ್ಥಾನ ಅಂತಲೇ ಹೇಳ್ಬೋದು. ನಾನು ಹುಟ್ಟಿದಾಗಿಂದ ಇವತ್ತಿನವರೆಗೂ ನನ್ನ ಫೇವ್ರೆಟ್ ದೇವಸ್ಥಾನ ಒಂದೇ, ಅದು ಕಟೀಲು ದೇವಸ್ಥಾನ. ಇವತ್ತು ಅಲ್ಲಿಗೆ ಹೋಗ್ಬೇಕು ಅಂತ ಒಂದ್ ಮುಖ್ಯವಾದ ಕಾರಣ ಇತ್ತು. ಆ ಕಾರಣ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನನ್ನ 2ನೇ ಮಗಳಿಗೆ ಆಲ್ಮೋಸ್ಟ್ ಆಲ್ ಈಗ 6 ತಿಂಗಳು ತುಂಬ್ತಾ ಬಂತು. ಸೊ ಹಾಗಾಗಿ ಅವಳಿಗೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಹೇಳಿ ಇವತ್ ಎಲ್ಲಾರು ಹೋಗಿದ್ವಿ. ಇನ್ನು ನನ್ನ ದೊಡ್ಡ ಮಗಳಿಗೂನು ಅಷ್ಟೇ, ನಾನಿಲ್ಲೇ ಅನ್ನಪ್ರಾಶನ ಮಾಡಿಸಿರೋದು. ಸೊ ಹಾಗಾಗಿ ನನ್ನ ಚಿಕ್ಕ ಮಗಳಿಗೂ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಹೊರಟ್ವಿ. ನಾವಂತೂ ಅಲ್ಲಿ ಹೋಗುವಾಗ ಕರೆಕ್ಟ್ ಆಗಿ 12 ಗಂಟೆ ಆಗಿತ್ತು. ಇನ್ನೇನ್ ಅನ್ನಪ್ರಾಶನ ಸ್ಟಾರ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ ಪುಣ್ಯಕ್ಕೆ ಅವತ್ತು ಅನ್ನಪ್ರಾಶನ ಸ್ಟಾರ್ಟ್ ಆಗಿರ್ಲಿಲ್ಲ. ನಾನು ನನ್ನ ದೊಡ್ಡ ಮಗಳಿಗೆ ಅನ್ನಪ್ರಾಶನ ಮಾಡಿಸ್ಬೇಕಾದ್ರೆ ಅಲ್ಲಿ 12:30ಯಿಂದ 1 ಗಂಟೆ ಒಳಗಡೆ ಅನ್ನಪ್ರಾಶನ ಮುಗಿತಾ ಇತ್ತು. ಆದ್ರೆ ಈ ಸಲ 1 ಗಂಟೆಯಿಂದ 1:30 ಅಷ್ಟೊತ್ತಿಗೆ ಅನ್ನಪ್ರಾಶನ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಒಳಗಡೆ ಹೊರಟ್ವಿ. ನಾವು ಯಾವಾಗ್ಲೂ ಅಷ್ಟೇ ಕಟೀಲು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಆಲ್ಮೋಸ್ಟ್ ಆಲ್ ನಾವು ಹೋದಾಗೆಲ್ಲ ರಶ್ ಇರ್ತಿತ್ತು. ಆದ್ರೆ ಈ ಸಲ ಯಾಕೋ ನಮ್ ಪುಣ್ಯಕ್ಕೆ ರಶ್ ಇರ್ಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ಬಂದು ಹೊರಗಡೆನೆ ವೇಟ್ ಮಾಡ್ತಾ ಇದ್ವಿ. ಇನ್ನೇನ್ 1 ಗಂಟೆ ಆಯ್ತು. ಅಷ್ಟರಲ್ಲಿ ಎಲ್ಲಾರು ಅನ್ನಪ್ರಾಶನ ಮಾಡೋದಕ್ಕೆ ಮಕ್ಕಳನ್ನ ಹಿಡ್ಕೊಂಡು ಕೂತಿದ್ವಿ. ಅಂದ್ರೆ ಇಲ್ಲಿ ತಾಯಂದ್ರೇನೆ ಮಕ್ಕಳನ್ನ ಹಿಡ್ಕೊಂಡು ಕೂರ್ಬೇಕು. ಮಕ್ಕಳ ಅನ್ನಪ್ರಾಶನಕ್ಕೋಸ್ಕರ ತಾಯಂದ್ರನ್ನೆಲ್ಲ ಈ ತರ ಲೈನ್ ಆಗಿ ಕೂರಿಸಿ ಅದಾದ್ಮೇಲೆ ಎಲೆನ ಕೊಡ್ತಾರೆ. ಅದ್ರ ಮೇಲೆ ತಾಯಿಗೆ ನೈವೇದ್ಯ ಮಾಡಿರೋ ಅನ್ನನ ತಂದು ಬಡಿಸ್ತಾರೆ. ಇನ್ನು ಆ ಮಕ್ಕಳ ತಂದೆನ ಕರೆದು ಒಂದು 3 ಸಲ 3 ತುತ್ತನ ಕೊಡಕ್ ಹೇಳ್ತಾರೆ. ತಂದೆ ತಿನ್ಸಿದ್ ಆದ್ಮೇಲೆ ತಾಯಿ 3 ಸಲ ತುತ್ತನ ತಿನ್ನಿಸ್ಬೇಕು. ಒಳಗಡೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ನೈವೇದ್ಯ ಮಾಡಿ ಇಟ್ಟಿರ್ತಾರೆ ನೋಡಿ, ಅದೇ ಅನ್ನನ ತಂದು ಮಕ್ಕಳಿಗೆ ತಿನ್ಸೋದ್ರಿಂದ ಇದರಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಅದಲ್ದೆ ಕರೆಕ್ಟ್ ಆಗಿ ಮಧ್ಯಾಹ್ನ ಪೂಜೆ ಆಗಿದ ತಕ್ಷಣ ದೇವರಿಗೆ ನೈವೇದ್ಯನ ಅರ್ಪಿಸಿ ಅದೇ ನೈವೇದ್ಯನ ಯಾರಿಗೂ ಕೊಡ್ದಂಗೆ ಮಕ್ಕಳಿಗೆ ಅಂತಲೇ ಕೊಡ್ತಾರೆ. ಅದಂತೂ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಅನ್ಸುತ್ತೆ ನಮಗೆ. ನನ್ನ ದೊಡ್ಡ ಮಗಳಿಗೆ ಅನ್ನಪ್ರಾಶನ ಮಾಡಿಸ್ಬೇಕಾದ್ರೆ ನಾವು ಮಾಡಿದ ಮಿಸ್ಟೇಕ್ ಏನ್ ಗೊತ್ತಾ? ನಾವು ಅವತ್ತು ತುಂಬಾ ಲೇಟ್ ಆಗಿ ಬಂದಿದ್ವಿ. ಸೊ 1 ಗಂಟೆ ಆಗಿ ಬರ್ಬೇಕಾದ್ರೆ ಅಷ್ಟೊತ್ತಿಗೆ ಅನ್ನಪ್ರಾಶನ ಎಲ್ಲ ಮುಗ್ದೋಗಿತ್ತು. ಇನ್ನೇನು ಅಷ್ಟು ದೂರದಿಂದ ಬಂದಿದೀವಿ, ನನ್ನ ಮಗಳಿಗೆ ಅನ್ನ ಕೊಡಕ್ ಆಗಲ್ವಲ್ಲ ಇಲ್ಲಿ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ. ಆಗ ಸಪ್ರೇಟ್ ಆಗಿ ನನ್ನ ಮಗಳಿಗೆ ಮಾತ್ರ ಸ್ವಲ್ಪ ಎಲೆ ತಂದು ಹಾಕಿ ಅವರು ಅಲ್ಲಿ ದೇವರಿಗೆ ಅಂತ ಇಟ್ಟಿದ್ದಿದ್ ನೈವೇದ್ಯನ ತಂದ್ಕೊಟ್ರು. ಅದಕ್ಕೋಸ್ಕರನೇ ಅವತ್ತು ಮಾಡಿದ ಮಿಸ್ಟೇಕ್ ಇವತ್ತು ಮಾಡಬಾರ್ದು ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ. ಇನ್ನು ನಾವಿಬ್ರು ತಿನ್ಸಿದಾದ್ಮೇಲೆ ಎಲ್ಲಾರು ಪಾಪುಗೆ 3 ಸಲ ತುತ್ತನ ತಿನ್ಸಿದ್ರು. ಇದು ನನ್ನ ಮಗಳ ಫಸ್ಟ್ ತುತ್ತಾಗಿರೋದ್ರಿಂದ ಅವಳು ಸ್ವಲ್ಪ ತಿನ್ನಕ್ಕೆ ತುಂಬಾನೇ ಮಾಡ್ತಾ ಇದ್ಲು. ನಮ್ ತಾಯಂದ್ರಿಗಂತೂ ಚಿಕ್ಕ ಪಾಪುಗೆ ತಿನ್ಸಿದ್ರೆ ಸಾಲಲ್ಲ, ದೊಡ್ಡ ಪಾಪುಗೆ 1 ತುತ್ತಾದ್ರೂ ತಿನ್ನಿಸ್ಬೇಕು ಅನ್ನೋ ಹಂಬಲ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ದೀಚು ಮತ್ತೆ ನನ್ನ ವಂಶಿಗೆ ಒಂದೊಂದು ತುತ್ತನ ತಿನ್ನಿಸ್ದೆ. ಯಾಕಂದ್ರೆ ದೇವ್ರ ನೈವೇದ್ಯ ಅಲ್ವಾ, ಅವರು ಸ್ವಲ್ಪ ತಿನ್ಲಿ ಅಂತ ಹೇಳಿ. ಇನ್ನು ನನ್ನ ದೊಡ್ಡ ಮಗಳಿಗಂತೂ ಅದು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಸಖತ್ ಇಷ್ಟ ಆಯ್ತು. ಅದನ್ನಂತೂ ಬಂದು ಬಂದು ಕೇಳಿ ಅವಳೇ ಎಲ್ಲ ಖಾಲಿ ಮಾಡಿದ್ಲು. ಇನ್ನು ಪಾಪುಗೆ ಅನ್ನ ಪ್ರಸಾದನೆಲ್ಲ ತಿನ್ಸಿ ಆದ್ಮೇಲೆ ಅಲ್ಲಿಂದ ನಾವು ಸ್ಟ್ರೈಟ್ ಆಗಿ ಇನ್ನು ನಾವು ಊಟ ಮಾಡ್ಕೊಂಡ್ ಬರೋಣ ಅಂತ ಅನ್ನ ಛತ್ರದ ಹತ್ರ ಹೊರಟ್ವಿ. ನನಗಂತೂ ಕಟೀಲು ದೇವಸ್ಥಾನಕ್ಕೆ ಹೋದ್ರೆ ಊಟ ಮಾಡದೆ ಬರಕ್ಕೆ ಮನ್ಸೇ ಬರಲ್ಲ. ಯಾಕಂದ್ರೆ ನಾನ್ ಹೋದಾಗೆಲ್ಲ ಊಟ ಮಾಡ್ಬಿಟ್ಟೆ ಬಂದಿರೋದು. ನನಗೆ ಅಲ್ಲಿನ ಊಟ ಅಂದ್ರೆ ಅಷ್ಟು ಇಷ್ಟ. ಪ್ರತಿಯೊಬ್ಬರಿಗೂ ದೇವಸ್ಥಾನಗಳ ಊಟ ಅಂದ್ರೆ ಸಖತ್ ಇಷ್ಟ ಇದ್ದೇ ಇರುತ್ತೆ. ಸೊ ಹಾಗೆ ನಮ್ಗೂನು ಈ ದೇವಸ್ಥಾನಗಳಲ್ಲಿ ಮಾಡೋ ಊಟ ಇದೆಯಲ್ಲ, ಅದು ಯಾವ 5 ಸ್ಟಾರ್ ಹೋಟ್ಲಲ್ಲೂ ಆ ರುಚಿ ಸಿಗಲ್ಲ. ಅದು ಬರೀ ಅನ್ನ ಸಾರು ಇದ್ರೂನು ಸಾಕು, ಅದ್ರಲ್ಲಿ ಸಿಗೋ ಅಮೃತದ ರುಚಿ ನಮಗೆ ಎಲ್ಲೂ ಕಾಣಕ್ ಸಿಗಲ್ಲ.
ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ಇರ್ಬೇಕಾದ್ರೆ ಆನೆ ಹತ್ರ ಒಂದ್ಸಲ ಹೋಗಿ ಮಕ್ಳಿಗೆಲ್ಲ ಆಶೀರ್ವಾದ ಮಾಡಿಸ್ಕೊಂಡ್ ಬರೋಣ ಅಂತ ಹೋದ್ವಿ. ಇನ್ನು ನನ್ ಪುಟಾಣಿ ಅಂತೂ ಅಷ್ಟರಲ್ಲಿ ನಿದ್ದೆ ಮಾಡಿದ್ಲು. ಅದಾದ್ಮೇಲೆ ವಂಶಿಕಗೆ ಆಶೀರ್ವಾದ ಮಾಡಿಸ್ಕೊಂಡ್ ಬರೋಣ ಅಂತ ಹೋದ್ರೆ ಅವಳು ತುಂಬಾನೇ ಹೆದ್ರಿದ್ಲು. ಹಾಗಾಗಿ ಅವ್ರಪ್ಪ ಸ್ವಲ್ಪ ದೂರದಿಂದಲೇನೆ ತೋರಿಸ್ಬಿಟ್ಟು ಅದಾದ್ಮೇಲೆ ಅಪ್ಪ ನಾವು ಹೋಗೋಣ ಅಂತ ಅಂದ್ಲು. ಸೊ ಹಾಗಾಗಿ ದುಡ್ಡು ಕೊಟ್ಟು ಸ್ವಲ್ಪ ಆಶೀರ್ವಾದ ಮಾಡಿಸ್ಕೊಂಡ್ ಬರೋಣ ಅಂತ ಹೋದ್ರೆ ಆ ಆನೆ ಎರಡೆರಡು ಸಲ ವಂಶಿಕನ್ ತಲೆಗೆ ಆಶೀರ್ವಾದ ಮಾಡ್ತು. ಆ 2 ಸಲ ಆನೆ ಆಶೀರ್ವಾದ ಮಾಡಿದಕ್ಕೆ ಇಡೀ ಮನೆಯಲ್ಲಿ ಎಲ್ಲಾರ ಹತ್ರ ಹೇಳ್ತಾ ಇದ್ಲು, ನನಗೆ ಆನೆ 2 ಸಲ ಆಶೀರ್ವಾದ ಮಾಡ್ತು ಅಂತ ಹೇಳಿ. ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಡು ಆನೆ ಹತ್ರನೂ ಆಶೀರ್ವಾದ ಎಲ್ಲ ತಗೊಂಡು ಅದಾದ್ಮೇಲೆ ಮತ್ತೆ ಮನೆಗೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಅಷ್ಟರಲ್ಲಿ ನಾವು ಹೇಗಿದ್ರು ಕಟೀಲು ದೇವಸ್ಥಾನಕ್ಕೆ ಹೋದಾಗ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊತೀವಲ್ಲ, ಸೊ ಹಾಗಾಗಿ ಅಲ್ಲಿ ಫ್ಯಾಮಿಲಿ ಫೋಟೋ ತಗೊಂಡು ಅದಾದ್ಮೇಲೆ ಮನೆಗೆ ಹೊರಟ್ವಿ. ನನ್ನ ಮಗಳ ಅನ್ನಪ್ರಾಶನದ ದಿನ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು.